ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಜೋಶಿ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಇದೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸೊಸೈಟಿಯಲ್ಲಿ ಇರ್ತಕ್ಕಂಥ ಉದ್ಯೋಗದ ಮಾಹಿತಿ ಬಂದಿದೆ. ವೇತನ ಬಂದ್ಬಿಟ್ಟು 45,000 ಸ್ಯಾಲರಿ ಇರುತ್ತೆ. ಇದು KITS ನೇಮಕಾತಿಗೆ 2026 ಇದು ಹೊಸ ಅಧಿಸೂಚನೆ ಬಂದಿದೆ. ಇಲ್ಲಿ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ನಮಗೆ ಈ ವಿಡಿಯೋದಲ್ಲಿ ಈ ಉದ್ಯೋಗ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪುನಃ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಉದ್ಯೋಗ ಮಾಹಿತಿಗಳು ಇರುತ್ತೆ. ಓಕೆ ಫ್ರೆಂಡ್ಸ್, ಮಾಹಿತಿ ಏನು ಬಂದಿದೆ ಅಂದರೆ, ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸೊಸೈಟಿ ಅಥವಾ ಇಲಾಖೆಯಲ್ಲಿ ಇರತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿರುವ ಖಾಲಿ ಇರುವ ವ್ಯವಸ್ಥಾಪಕ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಅಂತ ಕೊಟ್ಟಿದ್ದಾರೆ. ಹುದ್ದೆ ಹೆಸರು ಬಂದ್ಬಿಟ್ಟು ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು ಹುದ್ದೆಗಳಾಗಿವೆ. BT, IT ಮತ್ತು ಸ್ಮಾರ್ಟ್ ಆ್ಯಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಾಗಿವೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕರ್ನಾಟಕದ ಕೆಲಸ ಇದೆ ಅಂತ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಖಾಲಿ ಇರತಕ್ಕಂಥ 3 ಹುದ್ದೆ ಖಾಲಿಗೆ ನಾವು ಸಹಾಯಕ ವ್ಯವಸ್ಥಾಪಕರು BTಯಲ್ಲಿ ಒಂದಿದೆ, ಸಹಾಯಕ ವ್ಯವಸ್ಥಾಪಕರು ITಯಲ್ಲಿ ಒಂದಿದೆ, ಸಹಾಯಕ ವ್ಯವಸ್ಥಾಪಕರು ಸ್ಮಾರ್ಟ್ ಆಫ್ಟಲ್ಲಿ ಒಂದು ಹುದ್ದೆ ಖಾಲಿ. ಪೂರ್ಣ ಈ 3 ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ BT ಇರಬೇಕು. ಆಮೇಲೆ ಬಯೋಟೆಕ್ನಾಲಜಿಯಲ್ಲಿ BA ಅಥವಾ ಬಯೋಟೆಕ್ನಾಲಜಿಯಲ್ಲಿ ಲೈಫ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು. ಆಮೇಲೆ ಸಹಾಯಕ ವ್ಯವಸ್ಥಾಪಕರು IT ಆಗಿರಬೇಕು. ಅವು ಪೂರ್ಣಾವಧಿ MBA, PGDM, PGDBA ಅಥವಾ BA, BSc, MSc, MCom ಆದರೂ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. BCom ಅವರು ಕೂಡ ಅಪ್ಲೈ ಮಾಡಬಹುದು. ಆಮೇಲೆ ಸಹಾಯಕ ವ್ಯವಸ್ಥಾಪಕರು ಸ್ಮಾರ್ಟ್ ಆರ್ಟ್ಸ್ ಹುದ್ದೆಗಳಿಗೆ ಇಂಜಿನಿಯರಿಂಗ್ ಸೈನ್ಸ್ ಮ್ಯಾನೇಜ್ಮೆಂಟಲ್ಲಿ ಪೂರ್ಣಕಾಲಿಕ ಪದವಿ ಅಥವಾ ಮ್ಯಾನೇಜ್ಮೆಂಟ್ ಪಬ್ಲಿಕ್ ಪಾಲಿಸಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಾಸ್ ಆದರೂ ಅಪ್ಲೈ ಮಾಡಬಹುದಾಗಿದೆ. ಈ ಹುದ್ದೆಗೆ ಮಿತಿ ಗರಿಷ್ಠ ವಯಸ್ಸು 35 ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಹುದ್ದೆಗೆ ಪ್ರತಿ ತಿಂಗಳು 45,000 ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ ಹುದ್ದೆಗೆ 3 ವರ್ಷಗಳ ಸೇವಾನುಭವ ಕೂಡ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಇದೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಡೇಟ್ ನೋಡಬೇಕು, ಜನವರಿ 7, 2026 ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಲಾಸ್ಟ್ ಡೇಟ್ ಜನವರಿ 22, 2026 ಆಗಿದೆ. ಅಷ್ಟೇ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇವಾಗ ವಿಡಿಯೋ ಮತ್ತು ವೆಬ್ಸೈಟ್ ನೋಡಿ ಅಂತ